ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ನನ್ನ ಹುಡುಗಿಗೆ ನಿಶ್ಚಿತಾರ್ಥಕ್ಕೆ ವಜ್ರದ ಉಂಗುರ ಬೇಕಂತೆ, ಏನು ಮಾಡಲಿ? ನಿಮಗೇನಾದರೂ ಐಡಿಯಾ ಇದೆಯಾ? ನಾನು ಮದುವೆಯಾಗಲಿರುವಾಗ ಹುಡುಗಿ ನಮ್ಮ ನಿಶ್ಚಿತಾರ್ಥಕ್ಕೆ ನಾನು ಆಕೆಗೆ ದೊಡ್ಡ ವಜ್ರದ ಉಂಗುರವನ್ನು ಹಾಕುವಂತೆ ಬೇಡಿಕೆ ಇಟ್ಟಿದ್ದಾಳೆ. ಆದರೆ ನನಗೆ ಸದ್ಯದ ಪರಿಸ್ಥಿತಿಯಲ್ಲಿ ವಜ್ರದ ಉಂಗುರವನ್ನು ಹೊಂದಿಸುವುದು ಕಷ್ಟವಾಗುತ್ತಿದೆ. ನಮ್ಮ ಅಧಿಕೃತ ನಿಶ್ಚಿತಾರ್ಥದ ಪಾರ್ಟಿಗಾಗಿ ನಾನು ನನ್ನ ಮದುವೆಯಾಗುವ ಹುಡುಗಿಗೆ ಒಂದು ದೊಡ್ಡ ವಜ್ರದ ಉಂಗುರವನ್ನು ಖರೀದಿಸಬೇಕೆಂದು ಆಕೆ ನನ್ನನ್ನು ಒತ್ತಾಯಿಸುತ್ತಿದ್ದಾಳೆ. ಆದರೆ ಇತ್ತೀಚೆಗೆ ನಾನು ಆರ್ಥಿಕವಾಗಿ ಕಷ್ಟಪಡುತ್ತಿದ್ದೇನೆ. ಇದನ್ನು ನಾನು ಇನ್ನೂ ಅವಳಿಗೆ ಹೇಳಿಲ್ಲ. ನಾನು ಅವಳ ಕೋರಿಕೆಗೆ ಇಲ್ಲ ಎಂದು ಹೇಳಿದರೆ ಅವಳು ಕೋಪಿಸಿಕೊಂಡು ನನ್ನ ಉಂಗುರವನ್ನು ಎಸೆಯುತ್ತಾಳೆ. ಇಡೀ ಕುಟುಂಬಕ್ಕೆ ಈ ವಿಷಯ ತಿಳಿಯುತ್ತದೆ. ಹಾಗಾಗಿ ನಾನು ಹೆದರಿದ್ದೇನೆ. ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ಯಾವುದೇ ಸಂಬಂಧವು ಪರಿಣಾಮಕಾರಿಯಾಗಿರಲಿ, ಕೆಲಸ ಮಾಡಲು ಸಂವಹನ ತಿಳುವಳಿಕೆಯೇ ತಳಹದಿಯಾಗಿದೆ. ಒಂದು ಸಂಬಂಧಕ್ಕೆ ಎರಡು ಹೊಂದಿಕೊಳ್ಳುವ ಮನಸ್ಥಿತಿಯ ಜನರ ಅಗತ್ಯವಿದೆ. ಅವಳ ರೀತಿಯಲ್ಲೇ ಯೋಚಿಸಿದೆ. ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬಹುದು ಅಥವಾ ಬೇರೆ ರೀತಿಯಲ್ಲಿ ಹೇಗೆ ಮಾಡಬಹುದನ್ನು ನೀವು ಅವಳ ಆಲೋಚನಾ ಪ್ರಕ್ರಿಯೆಯಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಅವಳ ಮನಸ್ಥಿತಿಯಲ್ಲಿ ಬದಲಾವಣೆಯನ್ನು ಮಾಡಲು ಪ್ರಯತ್ನಿಸಿ. ಅವಳು ವಜ್ರಗಳನ್ನು ತನ್ನ ಸ್ವಾಮ್ಯದೊಂದಿಗೆ ಸಮೀಕರಿಸುತ್ತಿರಬಹುದು. ತಪ್ಪು ಎನ್ನುವುದು ಅರ್ಥ ಮಾಡಿಸಿ. ನೀವು ಪ್ರೀತಿ ಮತ್ತು ನಿಮ್ಮ ಭಾವನೆಗಳ ಮುಂದೆ ಉಂಗುರದ ಗಾತ್ರ ಬಹಳ ಚಿಕ್ಕದು. ನಿಮ್ಮ ಪ್ರಸ್ತುತ ಪರಿಸ್ಥಿತಿಯನ್ನು ನೀವು ಹಂಚಿಕೊಳ್ಳಬಹುದು ಮತ್ತು ಚರ್ಚಿಸಬಹುದು. ನೀವು ವೈಯಕ್ತಿಕವಾಗಿ ಜೀವನ ಯಾವ ಹಂತದ ಮೂಲಕ ಹೋಗುತ್ತಿದ್ದೀರಿ ಎಂಬುದನ್ನು ಆಕೆಗೆ ಅರ್ಥ ಮಾಡಿಸಿ. ಈ ಸಮಯದಲ್ಲಿ ನಿಮ್ಮ ಬೆಂಬಲವಾಗಿರುವ ಅವಳನ್ನು ಕೇಳಿ. ಅವಳು ನಿಮ್ಮ ಶಕ್ತಿಯಾಗಿದ್ದರೆ ನೀವು ಭವಿಷ್ಯದಲ್ಲಿ ಅವಳು ಕೋರಿದ್ದಕ್ಕಿಂತಲೂ ದೊಡ್ಡ ವಜ್ರದ ಉಂಗುರವನ್ನು ಖರೀದಿಸಬಹುದು. ಬಂಧದಲ್ಲಿ ನಿಮ್ಮಿಬ್ಬರ ನಡುವಿನ ಬಾಂಧವ್ಯ ಮತ್ತು ಪ್ರೀತಿಯು ಹೆಚ್ಚು ಅಮೂಲ್ಯವಾದುದು ಮತ್ತು ವಜ್ರದ ಉಂಗುರದ ಗಾತ್ರಕ್ಕಿಂತ ದೊಡ್ಡವಾಗಿದೆ ಎಂದು ಆಕೆಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿ. ಈ ಬೇಡಿಕೆಯು ನಿಮ್ಮನ್ನು ಭಾವನಾತ್ಮಕವಾಗಿ ಮುರಿಯುತ್ತದೆ ಎಂದು ನೀವು ಅವಳೊಂದಿಗೆ ನೇರವಾಗಿ ಮಾತನಾಡಬಹುದು. ಇದು ಭವಿಷ್ಯದಲ್ಲಿ ನಿಮ್ಮ ಸಂಬಂಧಕ್ಕೆ ಕೆಟ್ಟ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಇದು ಸಂವೇದನಶೀಲ ರೀತಿಯಲ್ಲಿ ನಿರ್ವಹಿಸಬೇಕಾದ ಸೂಕ್ಷ್ಮ ಬಂಧವಾಗಿದೆ. ವಜ್ರದ ಉಂಗುರ ಕಳೆದು ಹೋಗುವ ಭಯವಿರುತ್ತದೆ. ನೀವು ವಜ್ರದ ಉಂಗುರವನ್ನು ಖರೀದಿಸಬಹುದು ಮತ್ತು ಅದನ್ನು ಕಳೆದುಕೊಳ್ಳುವ ಬಗ್ಗೆ ಅಸುರಕ್ಷಿತರಾಗಿರಬಹುದು. ಆದರೆ ನೀವು ಪ್ರೀತಿಯನ್ನು ಖರೀದಿಸಲು ಸಾಧ್ಯವಿಲ್ಲ. ಆದರೆ ನೀವು ಅದನ್ನು ಸುರಕ್ಷಿತಗೊಳಿಸಬಹುದು. ವಜ್ರದ ಗಾತ್ರವು ಪುರುಷನು ಮಹಿಳೆಯನ್ನು ಎಷ್ಟು ಪ್ರೀತಿಸುತ್ತಾನೆ ಎಂಬುದರ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಫ್ರೆಂಡ್ಸ್, ಅರ್ಥ ಆಯ್ತಾ ಈ ಸ್ಟೋರಿ ನಿಮಗೆ? ಈ ಸ್ಟೋರಿ ನಿಮ್ಮ ಸಮಯ ಕೊಟ್ಟು ಕೇಳಿದ್ದಕ್ಕೆ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್.